ಆಂಟಿ ಆಂಟಿ ಮುಂದೆ ಹೋಗಿ ಸುಮ್ಮನೆ ಅವಳು ತಾನೆ ಬಂದು ನುಗ್ಗಿದ್ದು. ನಾನು ಯೂಟರ್ನ್ ಮಾಡ್ತಾ ಇದ್ದೀನಿ. ಗಣೇಶ್ ದೇನೆ ಒಂದ್ಸತಿ ಆಗಿದ್ದ ಇವ್ನು ಹೇಳ್ತಿದ್ದ. ಯಾರು ಗಣೇಶ್? ಗೋಲ್ಡನ್ ಸ್ಟಾರ್ ಗಣೇಶ್ ಹೋಗಿ ನಿಂತ್ಕೊಂಡಂತೆ. ಅವ್ನು ನೋಡ್ತಾ ನೋಡ್ತಾ ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕೊಂಡಿ ಇವನು ಕೈ ಕಾಲೆಲ್ಲ ನಡಕ್ತಿದಂತೆ. ಇವನು ಬೈಯಂಗಿಲ್ಲ ಬಿಡಂಗಿಲ್ಲ, ಫ್ಯಾನ್ ಅಂತ ಬೇರೆ ಅನ್ಬಿಟ್ಟ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೊಡ್ತಾ ಇರೋದು ಮೈಸೂರು ಕಡೆಗೆ. ಫಾರ್ ದ ಫಸ್ಟ್ ಟೈಮ್ ನಾನು ಮೈಸೂರು ದಸರಾ ನೋಡೋಕೆ ಹೋಗ್ತಿರೋದು. ಆ್ಯಂಡ್ ಆನ್ ದ ವೇ ಪಯಣ ಅಂತ ಒಂದು ಕಾರ್ ಮ್ಯೂಸಿಯಂ ಕೂಡ ಇದೆ. ಅಲ್ಲಿ ಎಲ್ಲ ಥರ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಹೊತ್ತಲ್ಲಿ ನೀವು ಅದನ್ನು ನೋಡ್ತೀರಾ. ಹಾಗೆ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋದರೆ ಏನು ಮಾಡ್ತಾರೆ, ಅನ್ಎಕ್ಸ್ಪೆಕ್ಟೆಡ್ಲಿ ಏನೆಲ್ಲ ಆಗುತ್ತೆ, ಆ್ಯಂಡ್ ಅದನ್ನೆಲ್ಲ ನಾವು ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಟ್ರಿಪ್ ಮುಗಿಸ್ಕೊಂಡು ಬರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಮ್ಮ ಜರ್ನಿಯಲ್ಲಿ ನೀವು ಕೊನೆವರೆಗೂ ಇರಿ. ಸೊ ಲೆಟ್ಸ್ ಕಂಟಿನ್ಯೂ ದಿಸ್. ಒಂದ್ ಕೆಲಸ ಮಾಡು, ನೀನ್ ಈ ಕಡೆ ಬಂದು ಕುತ್ಕೋ, ನಾ ಓಡಿಸ್ತೀನಿ. ಡೈರೆಕ್ಟ್ ಆಗಿ ಹೋಗಕ್ಕ ಮಚ್ಚಾ ಸೀದಾ ಅಲ್ಲಿಗೆ ಹೋಗ್ಬಿಡ್ತೀವಿ. ಅವತ್ತು ನಂಗೆ ನಗು ಬಂದೈತಿ. ಇನ್ನ ಗೇರ್ ಹಾಕ್ತೇನೆ, ಗಾಡಿನ ಎಕ್ಸಿಡೆಂಟ್ ಕೊಟ್ಕೊಂಡು ಮೂವ್ ಆಗ್ತಿಲ್ಲ ಮಚ್ಚ ಅಂತ ಹೇಳ್ತಾವ್ರೆ. ಗೇರ್ ಅಲ್ಲ ಮಚ್ಚಾ, ಇದು ಹ್ಯಾಂಡ್ ಬ್ರೇಕ್ ತೆಗ್ದಿರಲಿಲ್ಲ. ಓಡ್ಸಕ್ ಇಳಕೊಡು ಅಂತಂದ್ರೆ ಡ್ರೈವರ್ ಬಂದಿರೋನು ಮುಂದೆ ನೋಡ್ತಾವನೆ. ಏನಕ್ಕೆ ಹೋಯ್ತಿರೋ ಮುಂದೆ? ಗೇರ್ ಅಲ್ವೋ, ಹ್ಯಾಂಡ್ ಬ್ರೇಕ್ ತೆಗ್ದಿರ್ಲಿಲ್ಲ. A few moments later. ಟಚ್ ಆಯ್ತೇನೋ? ಈ ಲೆವೆಲಿಗೆ ನೀನು ಪಾರ್ಕಿಂಗ್ ಮಾಡಿದ್ಯಲ್ಲ ಮಚ್ಚಾ, ಗ್ರೇಟ್. ಹಿಂದೆ ಹಾಕೋ ಸ್ವಲ್ಪ. ಸೊ ಎಂಟ್ರಿ ಫೀ ಬಂದುಬಿಟ್ಟು ಇಲ್ಲಿ ಪರ್ಸನ್ಗೆ 50 ರೂಪೀಸ್ ಇರುತ್ತೆ. ಹಾಗೆ ಕ್ಯಾಮ್ರಾಗೆ ಎಕ್ಸ್ಟ್ರಾ 100 ಚಾರ್ಜ್ ಮಾಡ್ತಾರೆ. ಮಂಡೇ ಟು ಸಂಡೇ ಮಾರ್ನಿಂಗ್ 9 AM ಟು ಈವ್ನಿಂಗ್ 8 PM ಇರುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ಪ್ಲ್ಯಾನ್ ಮಾಡೋರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತಿರ್ತೀನಿ. ಈ ಮ್ಯೂಸಿಯಂ ಓನರ್ ಬಂದು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವ್ರದ್ದು. ಇಲ್ಲಿ 80+ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಇದೆ. ಹಾಗೆ ಇದು ಮೈಸೂರಿಂದ ಜಸ್ಟ್ 8 ಕಿಲೋಮೀಟರ್ಸ್ ಆಚೆ ಇರೋದು. ಇಲ್ಲಿ ಕಾರ್ ಮಾತ್ರ ಅಲ್ಲ, ಜಟ್ಕಾ ಬಂಡಿ ಹಾಗೆ ಬೈಕ್ ಕಲೆಕ್ಷನ್ಸ್ ಕೂಡ ನೋಡ್ಬೋದು. ಸೊ ಇಲ್ಲಿರೋ ಎಲ್ಲ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಕಾರ್ನ ತುಂಬ ಇಷ್ಟಪಡೋರು ಈ ಪ್ಲೇಸ್ಗೆ ಒಂದ್ಸಾದ್ರೂ ವಿಸಿಟ್ ಮಾಡಿ. ಈಗ ಇಲ್ಲಿಂದ ನಮ್ಮ ಜರ್ನಿ ಮೈಸೂರು ಕಡೆ. ನೋಡೋಣ ದಸರಾಗೆ ಕ್ರೌಡ್ ಹೇಗಿರುತ್ತೆ ಅಂತ. ಈಗ ನಿಮ್ಮ ಮುಂದೆ ಕಾಣ್ತಾ ಇರೋ ಸರ್ಕಲ್ ಮೈಸೂರಲ್ಲಿ ತುಂಬ ಕಡೆ ಇದೆ. ನಾನಿಲ್ಲಿ ತುಂಬ ಸಾರಿ ಬಂದಿದ್ದೀನಿ. ಯಾವಾಗಲೂ ಬಂದ್ರೂ ನಾನು ಇದನ್ನು ತುಂಬ ಕನ್ಫ್ಯೂಸ್ ಆಗ್ತೀನಿ. ಎಲ್ಲಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಎಲ್ಲ ಒಂದೇ ಪ್ಲೇಸ್ ಥರನೇ ಅನಿಸುತ್ತೆ. ಸೊ ಹಾಗೆ ಕಾರಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ನಡ್ಕೊಂಡು ಬರ್ತಾಯಿದ್ವಿ. ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ ಸಿಕ್ಕರೆ ಅಲ್ಲಿ ನಿಂತ್ಕೊಂಡು ಅಂಬಾರಿನ ನೋಡೋಣ ಅಂದ್ಬಿಟ್ಟು. ಬಟ್ ಎಲ್ಲಿ ನೋಡಿದ್ರು ತುಂಬ ಜನ ಇದ್ದರು, ತುಂಬಾ ಕ್ರೌಡ್ ಇತ್ತು. ಹಾಗೆ ಈ ವಿಡಿಯೋ ಆದಮೇಲೆ ತುಂಬ ಮಳೆ ಕೂಡ ಬಂತು. ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದಲೇ ಒತ್ಕೊಂಡಿರೋದಕ್ಕೆ ಆಯ್ತಿಲ್ಲ ಇಳಗು ಅಂತ. ಸೈಡ್ ಬಿಡ್ರ ಜನ ಹಿಂಗ್ ಸೈಡ್ ಬಿಡ್ತವ್ರೆ. ಬರುತ್ತೆ ಈ ಕಡೆ ಬರುತ್ತೆ ಕಾಣುತ್ತೆ. ಅಲ್ಲಿಂದಲೇ ಒತ್ಕೊಂಡಿರೋದಕ್ಕೆ ಆಯ್ತಿಲ್ಲ ಇಳಗು ಅಂತ.
ಈಗ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ ರಾತ್ರಿ 10:30 ಆಗ್ತಾ ಬಂದಿದೆ. ಸ್ವಲ್ಪ ಟ್ರಾಫಿಕ್ ಇದೆ ಇನ್ನು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.